ರಾಜ್ಯಾದ್ಯಂತ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಾವುಗಳಾಗ್ತಾ ಇರೋದು ಮುಂದುವರಿತಾ ಇದೆ. ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆರಂಭದಲ್ಲೇ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ UPSC ಸಿದ್ಧತೆ ನಡೆಸಿದ್ದ ಯುವತಿಗೆ ಹೃದಯಾಘಾತ ಆಗಿದೆ. ಹೃದಯಾಘಾತಕ್ಕೆ 26 ವರ್ಷದ ಜೀವಿತ ಕುಸಗೂರ ಈ ಯುವತಿ ಸಾವನ್ನಪ್ಪಿದ್ದಾರೆ, ಉಸಿರು ಚೆಲ್ಲಿದ್ದಾರೆ. ಧಾರವಾಡ ನಗರದ ಪುರೋಹಿತ್ ನಗರದಲ್ಲಿ ಈ ಘಟನೆ ಆಗಿದೆ. ಮನೆಯಲ್ಲಿ ತಲೆ ಸುತ್ತು ಅಂತ ಸುಸ್ತಾಗಿ ಯುವತಿ ಕೂತಿದ್ರ ಬಗ್ಗೆ ಡೀಟೇಲ್ಸ್ ಇದೆ. ನಂತರ ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಮಾರ್ಗ ಮಧ್ಯೆ ಯುವತಿ ಸಾವನ್ನಪ್ಪಿರೋದ್ರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. 26 ವರ್ಷದ ಹುಡುಗಿಯನ್ನು ಬದುಕಿ ಬಾಳ್ಬೇಕಾಗಿತ್ತು. UPSC ಎಕ್ಸಾಮ್ ಅಂತಂದರೆ ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಬಟ್ ಎಲ್ಲ ಪ್ಲ್ಯಾನ್ಗಳನ್ನು ವಿಧಿ ಇವರ ವಿಚಾರದಲ್ಲಿ ಉಲ್ಟಂಪಲ್ಟ ಮಾಡಿದೆ. ಆಮೇಲೆ ಕಣ್ಣೆದುರೇ ಬೆಳೆದಂತಹ ಮಕ್ಕಳನ್ನ ಈ ಹಂತದಲ್ಲಿ ಈ ಏಜ್ಗೆ ಕಳ್ಕೊಳ್ಳೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಶಿಕ್ಷೆ ಪೋಷಕರಿಗೆ ಇನ್ಯಾವುದೂ ಇಲ್ಲ. ಹೃದಯಾಘಾತದ ಸರಣಿ ಸಾವಿಗೆ ಈಗ ಮತ್ತೊಂದು ಸೇರ್ಪಡೆ ಅಂತ ಹೇಳಿದ್ರೆ ಅದು 26 ವರ್ಷದ ಜೀವಿತ ಸಾವು. ಧಾರವಾಡದಿಂದ ಬರ್ತಾ ಇರೋ ಮಾಹಿತಿ. ಅಗೇನಿಲ್ಲಿ ಪ್ಯಾಟ್ರನ್ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಏನಾದರೂ ಮುಂಚೆಯಿಂದ ಇತ್ತಾ, ಲೋ BP ಸಮಸ್ಯೆಯಿಂದ ಬಳಲ್ತಾ ಇದ್ರ ಇವರು, ಅಥವಾ ತೀರಾ ಆರೋಗ್ಯಯುತವಾಗೇ ಇದ್ದು ವಾರ್ನಿಂಗ್ ಸೈನ್ಸೇ ಇಲ್ಲದೆ ಇವರು ಸಾವನ್ನಪ್ಪಿದ್ರಾ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಮೆಡಿಕೇಷನ್ಸ್ ಏನಾದರೂ ಪಡ್ಕೊಳ್ತಾ ಇದ್ರ, ಆ ಮೆಡಿಕೇಷನಿಂದ ಅಡ್ವರ್ಸ್ ಎಫೆಕ್ಟ್ ಏನಾದರೂ ಆಯಿತಾ, ಈ ಥರ ನಾನಾ ಪ್ರಶ್ನೆಗಳಿಗೆ ಉತ್ತರ ಅಂತೂ ಬೇಕಾಗಿದೆ. PM ರಿಪೋರ್ಟ್ ಆದಮೇಲೆ ಒಂದಷ್ಟು ಕ್ಲಾರಿಟಿ ಕೂಡ ಸಿಗುತ್ತೆ. ಹೃದಯಕ್ಕೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಬ್ಲಾಕೇಜ್ ಆಗಿರೋದಾದು, ಅಥವಾ ಉಸಿರಾಟದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹಾರ್ಟ್ ವಾಲ್ವ್ನಲ್ಲಿ ಏನಾದರೂ ಸಮಸ್ಯೆ ಇತ್ತಾ, ಈ ಥರದ್ದೆಲ್ಲ ನೋಡಬೇಕಾಗುತ್ತೆ. ಇದೇ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನೂ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ ನೋಡಿ. ನವಲಗುಂದ ಪಟ್ಟಣದಲ್ಲಿ ಒಂದೇ ದಿನ 3 ಸಾವಾಗಿತ್ತಂತೆ. ನವಲಗುಂದದ ನಾರಾಯಣ್ ರಾಯ್ಕರ್, ಇವರಿಗೆ 52 ವರ್ಷ ವಯಸ್ಸು. ಬಸಪ್ಪ ಬಾಗಲಕೋಟೆ 78 ವರ್ಷದ ವಯೋವೃದ್ಧ. ಬಸಾಪುರದ ಯಲ್ಲವ 56 ವರ್ಷದ ಮಹಿಳೆಯ ಸಾವು. ಈ 3 ಜನ ಸಾವನ್ನಪ್ಪಿದ್ದು ಒಂದೇ ಡೇಟಲ್ಲಿ. ಜುಲೈ 7ನೇ ತಾರೀಕು ಒಂದೇ ದಿನ ಹೃದಯಾಘಾತಕ್ಕೆ 3 ಜನ ಸಾವನ್ನಪ್ಪಿರೋದು, ಕರೆಕ್ಟಾಗಿ 2 ದಿನದ ಹಿಂದೆ. ಇವತ್ತು ಹೊಸ ಸೇರ್ಪಡೆ ಬಗ್ಗೆ ನಾವು ಹೇಳ್ತಾ ಇದ್ವಿ, 26 ವರ್ಷದ ಜೀವಿತ ಅಂತ. ಅಲ್ಲಿಗೆ ಧಾರವಾಡ ಒಂದರಲ್ಲಿ 48 ಗಂಟೆಗಳ ಅವಧಿಯಲ್ಲಿ 4 ಜನರ ಉಸಿರನ್ನು ಈ ಹಾರ್ಟ್ ಅಟ್ಯಾಕ್ ಪ್ರಕರಣ ನಿಲ್ಲಿಸ್ಬಿಟ್ಟಿದೆ. ಕಳೆದ ವಾರ ಕೂಡ ಅಷ್ಟೇ ಅಂತೆ, ಇದೇ ಧಾರವಾಡದಲ್ಲಿ ಒಂದೇ ದಿನ 2 ಸಾವನ್ನಪ್ಪಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. 52, 78, 56 ವರ್ಷದ ವಯಸ್ಸಿನ ವೃದ್ಧರ ಸಾವು ಕೂಡ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಆಗ್ತದೆ. ಯೂಶಲಿ ಹೃದಯಾಘಾತದ ಪ್ರಕರಣಗಳನ್ನು ಎಲ್ಡರ್ಲಿ ಕಾಯಿಲೆ ಅಂತಲೇ ಹೇಳಲಾಗ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಜಾವೇದ್. ಈ 3 ಸಾವಿಗೆ ಸಂಬಂಧಪಟ್ಟಂತೆ ನಂತರ ಮಾಹಿತಿ ಕೊಡಿ. ಬಟ್ UPSC ಸಿದ್ಧತೆ ನಡೆಸಿದ್ದ ಯುವತಿಯ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿತ್ತಾ, ಯಾವುದಾದ್ರೂ ಟ್ರೀಟ್ಮೆಂಟ್ಗೆ ಮೆಡಿಕೇಷನ್ಸ್ ಏನಾದರೂ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಿದ್ದು, ಆ ಥರದ್ದು ಏನಾದರೂ ಹೆಲ್ತ್ ಹಿಸ್ಟ್ರಿ ಇದೆಯಾ ಆ ಯುವತಿದು? ನಿಜವಾಗ್ಲೂ ಮಮತಾ, ಏನು UPSC ತಯಾರಿ ಮಾಡ್ತಾ ಇರುವಂತ ಈ ಧಾರವಾಡ ಪುರೋಹಿತ್ ನಗರದ ಜೀವಿತ ಅನ್ನುವಂತ ಏನು ವಿದ್ಯಾರ್ಥಿ ಇದ್ಲು, ಅವಳು ಏನಂತ ಹೇಳಿದ್ರೆ ನಿನ್ನೆ ಏಕಾಏಕಿ ಸಾವನ್ನಪ್ಪಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಅವ್ರ ಕುಟುಂಬದವರು ಯಾವುದೇ ರೀತಿಯಾದಂತ ಅವ್ರಿಗೆ ಚಿಕಿತ್ಸೆ ನಡೀತಾ ಇತ್ತು ಅನ್ನುವಂತ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಏಕಾಏಕಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವರು ರಸ್ತೆಯಲ್ಲೇ ಸತ್ತಿದ್ರು. ಹೀಗಾಗಿ ಆಸ್ಪತ್ರೆಗೆ ಹೋಗಿ ನಾವು ತಪಾಸಣೆ ಮಾಡಿಸಿದಾಗ ಅವರು ಏನಂತ ಹೇಳಿದ್ರೆ ಆಗ್ಲೇ ಸತ್ತಿದ್ದಾರೆ ಅನ್ನುವಂತ ಮಾಹಿತಿ ವೈದ್ಯರು ಕೊಟ್ಟರು ಅನ್ನುವಂತ ಡಿಟೇಲ್ ಅನ್ನ ಅವ್ರ ಕುಟುಂಬದವರು ಕೊಟ್ಟಿರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ಜಾವೇದ್ ತಮ್ಮೆಲ್ಲ ಮಾಹಿತಿಗಾಗಿ.